ಮನೆ ಒಳಗಡೆ ಕೆಳಗಡೆ ಕೆಳಗಡೆ ಸಿಂಪಲ್ ಸ್ಟೋರೇಜ್ ಇದೆ ಸರ್. 2 ಡ್ರಾಯರ್ ಕೊಟ್ಟಿದ್ದೀವಿ. ಡ್ರಾವರ್ ಕೊಟ್ಬಿಟ್ಟಿದ್ದೀರಾ. ಓಕೆ. ಸೊ ಅದ್ರ ಮೇಲೆ ಗ್ರಾನೈಟ್ ಓನರ್ ಕೊಡ್ತಿರುವಂತದ್ದು. ಸೊ ಮೇಲ್ಗಡೆ ಸೀಲಿಂಗ್ ಮಾಡಿದ್ದೀವಿ. ಲೂವರ್ಸ್ ಹಾಕಿದ್ದೀವಿ. ಬಾಟ್ಲು ಪುಲ್ ಔಟ್ ಇದೆ. ಬಾಟ್ಲು ಪುಲ್ ಔಟ್ ಇದೆ. ಓಕೆ. ಈ ಕಡೆ ಸರ್ ಟ್ಯಾಂಡಮ್ ಕೊಟ್ಟಿದ್ದೀವಿ. ಇಷ್ಟು ಹೊಡೆದಿದ್ದು. ಹೌದು ಸರ್. ಟ್ಯಾಂಡಮ್ ಆಲ್ಮೋಸ್ಟ್ ನಿಮಗೆ 10 ಇಂಚಸ್ ಬರುತ್ತೆ ಸರ್. ನಾವು ಫಸ್ಟ್ ಡೇ ಇಲ್ಲಿ ನೋಡಕ್ ಬಂದಾಗ ಬರೀ ಒಂದು ಶೀಟ್ ಇತ್ತು. ನೆಕ್ಸ್ಟ್ ಡೇ ನಮ್ಗೇನೋ ನಾವು ಬಿಸಿ ಇದ್ವಿ ಬರಕ್ ಆಗ್ಲಿಲ್ಲ ಅಂತ ನೆಕ್ಸ್ಟ್ ನೋಡಕ್ ಹೋದ್ರೆ ಫುಲ್ ರೆಡಿ ಆಗೋಗಿತ್ತು ವಿತ್ ವಾರ್ಮ್ ಲೈಟ್ಸ್ ರೆಡಿ ಆಗೋಗ್ಬಿಟ್ಟಿತ್ತು. ಪ್ಲೀಸ್ ನೀವು ಯಾವ್ದಾರ ರೆಕಾರ್ಡ್ ಹಾಕ್ಸಿ. ಫುಲ್ ಔಟ್ ಡ್ರೆಸ್ಸಿಂಗ್ ಯೂನಿಟ್ ಮಾಡಿದೀವಿ ಸರ್. ಫುಲ್ ಔಟ್ ಡ್ರೆಸ್ಸಿಂಗ್ ಯೂನಿಟ್. ಸೊ ಫುಲ್ ಮಾಡಿ ಡ್ರೆಸ್ಸಿಂಗ್ ಯೂನಿಟ್. ಸೊ ಮಿರರ್ ಇಂದ ಹಿಂದೆಗಡೆ ಸ್ಟೋರೇಜ್ ಕೊಟ್ಟಿರ್ತೀವಿ. ಇದ್ರ ಮಿರರ್ ಇಂದಗಡೆ ಸ್ಟೋರೇಜ್. ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತ ನಾನು ನಿಮ್ಮ ಕನ್ನಡಕೋರ ಬಂದಿನ ಒಂದು ಹೊಸ ವಿಡಿಯೋ ಜೊತೆ ಒಂದು ಹೊಸ ಅಲ್ಯೂಮಿನಿಯಂ ಇಂಟೀರಿಯರ್ ಇನ್ಫಾರ್ಮೇಶನ್ ಜೊತೆ. ಹೌದು ವೀಕ್ಷಕರೇ, ತಮ್ನೇಲ್ ಮೇಲೆ ನೀವು ನೋಡಿದ ನಿಜ. 5.8 ಲ್ಯಾಕಲ್ಲಿ ಈ ಮನೆನ ಮುಗಿಸಿರುವಂಥದ್ದು. ಸೊ ನಿಮಗೂ ಕೂಡ ಕ್ವಾಲಿಟಿ ಇಂಟೀರಿಯರ್ ಬೇಕು, ವರ್ಷಾನುವರ್ಷ ಬಾಳಿಕೆ ಬೇಕು, ಆ್ಯಂಡ್ ಕೈಗೆಟುಕೋ ದರದಲ್ಲಿ ಇರಬೇಕು ಅಂತಂದರೆ ನೀವು ಡೆಫಿನೆಟ್ಲಿ ಅಲ್ಯೂಮಿನಿಯಂ ಇಂಟೀರಿಯರ್ ಜೊತೆಯಲ್ಲಿ ಬಿ ಇಂಟೀರಿಯರ್ ಅವ್ರನ್ನ ಚೂಸ್ ಮಾಡ್ಬೋದು. ಆ್ಯಂಡ್ ಈ ಮನೆ ಬಗ್ಗೆ ಮಾಹಿತಿ ಕೊಡೋದಕ್ಕೆ ನಮ್ಮ ಜೊತೆ ರಘುನಾಥ್ ಸರ್ ಇಲ್ಲೇ ಇದ್ದಾರೆ. ಸರ್ ಬನ್ನಿ. ಸರ್ ನಮಸ್ಕಾರ. ನಮಸ್ತೆ ಸರ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ? ಎಲ್ಲ ಕನ್ನಡಕರ ವೀಕ್ಷಕರಿಗೂ ನಮಸ್ಕಾರ. ಸರ್ ಇವಾಗ 5.8 ಲ್ಯಾಕ್. ಎಸ್ ಹೌದು ಸರ್, ಪಕ್ಕನ ಇದೆಲ್ಲ ಮುಗಿಸಿರೋದು. ಹೌದು ಸರ್, 5.8 ಲ್ಯಾಕ್ ಪ್ಲಸ್ GST. ಸೊ ಆಲ್ಮೋಸ್ಟ್ 3 BHK ಮನೆ. ಸೊ ಫುಲ್ ಐಫೈ ಆಗಿ ಬಂದಿದೆ ಸರ್. ಫುಲ್ ಪ್ರೀಮಿಯಂ ವರ್ಕ್. ಫುಲ್ ಪ್ರೀಮಿಯಂ. ಜನ ತಲೆ ಕೆಡಿಸ್ಕೊಂಡ್ಬಿಡ್ತಾರೆ ಸರ್. 5.8 ಲ್ಯಾಕ್ ಅಲ್ಲಿ ನೀವು ಉಡ್ಗೋದ್ರೆ ಪ್ರೀಮಿಯಂ ಅಲ್ಲ, ಬೇಸಿಕ್ ಸರಿಯಾಗಿ ಮೀಡಿಯಂ ಅಲ್ಲಿ ಬರುತ್ತೆ ಅಲ್ವಾ? ಯಾಕಂತಂದ್ರೆ 13 ಲಕ್ಷ 14 ಲಕ್ಷ 15 ಲಕ್ಷ ನಾನೇ ತೋರಿಸಿದ್ದೀನಿ. ಅಂತದ್ರಲ್ಲಿ 5.8 ಲ್ಯಾಕ್ ಅಲ್ಲಿ ಪ್ರೀಮಿಯಂ ಹೆಂಗ್ ಸರ್ ಮಾಡಕ್ ಸರ್? ಈಗ ತೋರಿಸ್ತೀವಿ ಸರ್ ಹೆಂಗ್ ಮಾಡಿದೀವಿ ಅಂತ. ತೋರಿಸೋಣ ಸರ್. ಲೈಫ್ ಸರ್ ನಿಮ್ಗೆ ಹೇಳ್ತೀನಿ, ನಿಮ್ಗೆ ಪ್ರತಿ ವಿಡಿಯೋದಲ್ಲಿ ಹೇಳಿದೀನಿ ಸರ್, ಲೈಫ್ ಟೈಮ್ ಪ್ರಾಡಕ್ಟ್ ಸರ್. 100ಕ್ಕೆ 100 ಲೈಫ್ ಟೈಮ್ ಪ್ರಾಡಕ್ಟ್. ಸೊ ನಿಮ್ಗೆ ಕ್ವಾಲಿಟಿ ವೈಸ್ ಅಲ್ಲಿ ಯೋಚನೆ ಮಾಡೋಂಥ ಅವಶ್ಯಕತೆನೇ ಇಲ್ಲ ಸರ್. 100% ಅವಶ್ಯಕತೆ ಇಲ್ಲ. ಇದು ಲೈಫ್ ಟೈಮ್ ಪ್ರಾಡಕ್ಟ್. ಆಮೇಲೆ ತುಂಬಾ ಜನ ಹೇಳ್ತಾರೆ ಸರ್ ಅಲ್ಯೂಮಿನಿಯಂ ಅಂತಂದ್ರೆ ಶಾರ್ಪ್ ಎಡ್ಜಸ್ ಇರುತ್ತೆ, ಸ್ಕ್ವೇರ್ ಬಾಕ್ಸಿ ಟೈಪ್ ಬರುತ್ತೆ, ಅದಕ್ಕೇನಾದ್ರೂ ಅಪ್ಡೇಟ್ ತಗೊಂಡ್ಬಂದಿದ್ದೀರಾ? ಸರ್ 100% ಒಂದು ಈ ತರ ನಮ್ಮ ಶೋರೂಮ್ ಅಲ್ಲಿ ಅಥವಾ ನಮ್ಮ ವರ್ಕ್ ನೋಡಿದ್ರೆ ಯಾರು ಇದನ್ನ ಹೇಳಲ್ಲ ಸರ್. ಹೇಳೋದಿಲ್ಲ, ಖಂಡಿತ ಹೇಳಲ್ಲ. ಎಲ್ಲಿ ಲೈಕ್ ಅಲ್ಯೂಮಿನಿಯಂ ಮೆಟೀರಿಯಲ್ ಎಲ್ಲೋ ನೋಡಿರ್ತಾರೆ, ಯಾರೋ ಮಾಡಿರುವಂತದ್ದು ಅಂತದ್ ನೋಡಿ ಹೇಳಿರ್ಬೋದು. ನಮ್ಮ ವರ್ಕ್ ಬಂದು ನೋಡಿ ಆ ಮಾತು ಯಾರು ಹೇಳಲ್ಲ ಸರ್. 100% ಎಲ್ಲೋ ಆ ತರ ಆಪ್ಷನ್ ನಮ್ದು ಬಿಡೋದು ಇಲ್ಲ. ಇನ್ನೊಂದು ಹೊಸ ಆಪ್ಷನ್ ಬಂದಿದೆಯಲ್ಲ, ಏನಂತಾರೆ ಅದಕ್ಕೆ? ರೂಟಿಂಗ್ ಮೆಥಡ್ ಬಗ್ಗೆ ಹೇಳಿ ಸರ್. ಸರ್ ರೂಟಿಂಗ್ ಮೆಥಡ್ ಬಹಳ ಅಲ್ಟಿಮೇಟ್ ಆಗಿದೆ ಸರ್. ಮೇ ಬಿ ನೆಕ್ಸ್ಟ್ ವಿಡಿಯೋ ರೂಟಿಂಗ್ ರೂಟಿಂಗ್ ಮೆಥಡ್ ಮಾಡಿದ್ರೆ ನಿಮ್ಗೆ ಯಾವುದೇ ರೀತಿಯ ಎಡ್ಜಸ್ ಆಗ್ಲಿ ಶಾರ್ಪ್ ಎಡ್ಜಸ್ ಆಗ್ಲಿ ಬರೋದೇ ಇಲ್ಲ ಅಂತ ಹೇಳ್ಬೋದು. ಸೊ ವುಡ್ಗಿಂತನೂ ಪ್ರೀಮಿಯಂ 100% ಸರ್. 100%. ಯಾವ ಏರಿಯಾದಲ್ಲಿ ಇದೀವಿ ಸರ್? ಸರ್ ಈಗ ನಾವು ಉತ್ರಳ್ಳಿಯಲ್ಲಿ ಇದೀವಿ ಸರ್, ರಾಮಾಂಜನೇಯ ಲೇಔಟ್. ಓಕೆ ಓಕೆ. ಕ್ಲೈಂಟ್ ನೇಮ್ ಸರ್ ದ್ವಾರಕನಾಥ್ ಸರ್ ಅಂತ ಹೇಳಿ. ಓಕೆ. ಸೊ ಇಲ್ಲಿ ಏನೇನ್ ಮಾಡಿದೀರಾ ನೀವು? ಸರ್ ಇದು ಎಂಟರ್ 3 BHK ಮನೆ ಫುಲ್ ಮಾಡಿದೀವಿ ಸರ್. ಎಲ್ಲ ಡಬಲ್ ಸೈಡ್ ಪ್ರೀಮಿಯಂ ಮಾಡಿದೀವಿ. ಸೊ ಕಿಚನ್, ಸೊ 3 ವಾರ್ಡ್ರೋಬ್ಸ್, TV ಯೂನಿಟ್ಸ್, ವ್ಯಾನಿಟಿ ಎಲ್ಲ ಮಾಡಿದೀವಿ ಸರ್. ಸ್ಟಡಿ ಟೇಬಲ್ಸ್ ಪ್ರತಿಯೊಂದು ಮಾಡಿದೀವಿ. ಎವ್ರಿಥಿಂಗ್. ಟೈಮ್ ಎಷ್ಟು ತಗೊಂಡ್ರೆ ಸರ್ ಇದಕ್ಕೆ? ಸರ್ ಇದು ಅಪ್ರಾಕ್ಸಿಮೇಟ್ಲಿ 11-12 ಡೇಸ್ ಅನ್ನು ತಗೊಂಡಿದ್ದೀವಿ. 12 ದಿನ. ಆಮೇಲೆ ಇನ್ನೊಂದು ಹೇಳ್ತಾರೆ, ನಾವು ತುಂಬಾ ಬೇಗ ಮಾಡೋದ್ರಿಂದನೂ ಕೂಡ ನಿಮ್ದು ವರ್ಕ್ ಇರ್ಬೋದು, ಫಿಟ್ಟಿಂಗ್ನೆಸ್, ಫಿನಿಶಿಂಗ್ ಎಲ್ಲ ಕರೆಕ್ಟ್ ಆಗಿ ಬರುತ್ತಾ ಸರ್ ಅದು? ಸರ್ ನಾವು ವರ್ಕ್ ಬೇಗ ಮಾಡ್ತೀವಿ ಅಂದ್ರೆ ಸೊ ಅರ್ಜೆಂಟ್ ಅಲ್ಲಿ ಮಾಡ್ತೀವಿ ಅಂತಲ್ಲ. ಸೊ ಆಕ್ಚುಲಿ ಇವತ್ತು ನೋಡಿ, ಇವತ್ತು ನಾವು ವಿಡಿಯೋ ಶೂಟ್ ಮಾಡ್ತಾ ಇದೀವಿ. ನಾಳೆ ಸರ್ ಮನೆ ಪೂಜೆ ಇದೆ. ನಾಳೆ ಪೂಜೆ ಇದೆ. ಸರ್ ಹತ್ರ ಮಾತಾಡೋಣ. ಇಷ್ಟೊತ್ತು ಕ್ಲೀನ್ ಮಾಡ್ತಾ ಇದ್ರು ಪಾಪ. ಸೊ ಸರ್ ಹತ್ರ ಕೇಳೋಣ. ರಿಕ್ವೈರ್ಮೆಂಟ್ ಇದೆ ಅಂದಾಗ ಸೊ 2 ಟೀಮ್ ವರ್ಕ್ ಮಾಡಿ ಇದನ್ನ ಆಲ್ಮೋಸ್ಟ್ ಒಟ್ಟು 2 ಟೀಮ್ ವರ್ಕ್ ಮಾಡಿ ಮತ್ತೆ ನೈಟ್ 8-9 ಗಂಟೆವರೆಗೂ ವರ್ಕ್ ಮಾಡಿ ಬೇಗ ಕಂಪ್ಲೀಟ್ ಮಾಡಿ ಬೇಗ ಮಾಡ್ಕೊಟ್ಟಿದ್ದೀರಾ. ಅರ್ಜೆಂಟ್ ಆಗಿ ಮಾಡಿಲ್ಲ, ಖಂಡಿತ ಇಲ್ಲ. ಯಾವುದೇ ಕಾರಣಕ್ಕೂ ಕಾಂಪ್ರಮೈಸ್ ಆಗಿಲ್ಲ ಸರ್. 100ಕ್ಕೆ 100 ಇಲ್ಲಲ್ಲ ಸರ್, ಎಲ್ಲೂ ಕಾಂಪ್ರಮೈಸ್ ಆಗಲ್ಲ. ಕಾಂಪ್ರಮೈಸ್ ಆಗೋದಿಲ್ಲ. ಇನ್ ಕೇಸ್ ನಮ್ಮ ಕೈಲಿ ಫುಲ್ಫಿಲ್ ಮಾಡಕ್ ಆಗಲ್ಲ ಅಂದ್ರೆ ಆಗಲ್ಲ ಅಂತ ಹೇಳ್ತೀವಿ. ಬಟ್ ಅರ್ಜೆಂಟ್ ಅಲ್ಲಿ ಏನೋ ಒಂದು ಮಾಡ್ಕೊಡೋದು ಖಂಡಿತ ಹಂಗಿಲ್ಲ. ಸೂಪರ್ ಆಗಿ ಹೇಳಿದ್ರೆ. ಸರ್ ಹತ್ರ ಮಾತಾಡೋಣ ಬೇಕಿದ್ರೆ. ಮಾತಾಡೋಣ. ಅಂಡ್ ಮನೆ ನೋಡ್ಲೇಬೇಕು. ಸರ್ ಹೇಳ್ತಾರೆ ಪ್ರೀಮಿಯಂ ಆಗಿದೆ 5.8 ಲ್ಯಾಕ್ ಅಲ್ಲಿ ಅಂತ. ಅದೆಷ್ಟು ಪ್ರೀಮಿಯಂ ಆಗಿದೆ ಮನೆ ನೋಡ್ಕೊಂಡ್ ಬರೋಣ ಸರ್. ಮೊದಲೇದಾಗಿ ಟಿವಿ ಯೂನಿಟ್ ಸೈಜ್ ಹೇಳಿ ಸರ್, ಎಷ್ಟಿದೆ ಸರ್? ಇದು ಬಂದು ನಿಮಗೆ 8/7 ಬರುತ್ತೆ ಸರ್. ಏನೇನ್ ಮಾಡಿದ್ದೀರಾ ಇದರಲ್ಲಿ? ಸರ್ ಇದರಲ್ಲಿ ಬಹಳ ಸಿಂಪಲ್ ಇದೆ ಸರ್. ಸೊ ನಿಮ್ಗೆ ಸೆಂಟ್ರಲ್ ಪ್ರೊಜೆಕ್ಷನ್, ಸೊ ಆ ಕಡೆ ಈ ಕಡೆ ಲೂವರ್ಸ್ ಕೊಟ್ಟಿದ್ದೀವಿ. ಸೊ ಆ ಲೂವರ್ಸ್ ಹತ್ರ ನಿಮ್ಗೆ ಸ್ಟೆಪ್ಸ್ ಕೊಟ್ಟಿದ್ದೀವಿ.
ಸೊ ಸಿಂಪಲ್ ನೀವೇನಾದ್ರು ಶೋಕ್ ಇಡೋವಂಥದ್ದು. ಹ್ಮ್ 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 ಸೊ ನೆಕ್ಸ್ಟ್ ಇಲ್ಲಿ ನೋಡಿ, ಸೊ ಇಲ್ಲಿ ಕೂಡ 2 ಸ್ಟೋರೇಜ್ ಕೊಟ್ಟಿದ್ದೀವಿ ವಿತ್ ಬ್ಲ್ಯಾಕ್ ಗ್ಲಾಸ್. ಬ್ಲ್ಯಾಕ್ ಗ್ಲಾಸ್. ಸೊ ಇಲ್ಲಿ ನಿಮಗೆ ಓಪನ್ ಸ್ಪೇಸ್ ಕೊಟ್ಟಿದ್ದೀವಿ, ಕೆಳಗಡೆ ಕೂಡ ನಿಮಗೆ ವಿತ್ ಗ್ಲಾಸ್ ಕೊಟ್ಟಿದ್ದೀವಿ. ವಿತ್ ಗ್ಲಾಸ್ ಕೊಟ್ಟಿದ್ದೀರಾ, ಓಕೆ. ಸೊ ಇದು ಕೂಡ ನಾರ್ಮಲ್ ಸ್ಟೋರೇಜ್. ಸೇಮ್ ಸೊ ಇದು ರಿಪೀಟ್ ಬಹಳ ಮಾಡಿದ್ದೀರಾ. ಸಿಂಪಲ್ ಆಗಿದೆ, ಬಟ್ ಎಲೆಗೆಂಟ್ ಆಗಿದೆ, ಎಲೆಗೆಂಟ್ ಆಗಿದೆ, ನೋಡೋದಕ್ಕೆ ತುಂಬಾನೇ ಸ್ಮೂತ್ ಆಗಿ ಸೂಪರ್ ಆಗಿ ಕಾಣಿಸುತ್ತೆ ಸರ್ ಇದು. ಆಮೇಲೆ ಇದು ಯಾವ ಲೋ ಇದು ಸರ್, ಇದು ಲೋವರ್ಸ್? ಸೊ PVC ಲೋವರ್ಸ್ ಸರ್. PVC ಲೋವರ್ಸ್. ಹೌದು. ಸೊ ಇದು ಕೂಡ ಬಾಳಿಕೆ ತುಂಬಾ ಚೆನ್ನಾಗಿ 100% ಸರ್. ಅಲ್ಯೂಮಿನಿಯಂ ಜೊತೆ PVC ಆಡ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ. ಲುಕ್ ಬಹಳ ಚೆನ್ನಾಗಿ ಬರುತ್ತೆ ಅಂಡ್ ಲೈಫ್ ಬಹಳ ಸೂಪರ್ ಆಗಿರುತ್ತೆ. ಸೂಪರ್ ಆಗಿರುತ್ತೆ, ತುಂಬಾ ಚೆನ್ನಾಗಿ ಮಾಡಿದ್ದೀರಾ. ಆಮೇಲೆ ವೈರ್ ಎಲ್ಲ ಹಿಂದ್ಗಡೆನೆ ಹೋಗುತ್ತಲ್ಲ? ಸೊ ಹೌದು, ಫುಲ್ ವೈರಿಂಗ್ ಹಿಂದ್ಗಡೆ ಇರುತ್ತೆ. ಇಲ್ಲಿಂದ ಮಾತ್ರ ನಾವು ಒಂದು ಹೋಲ್ ಮಾಡಿಬಿಟ್ಟಿದ್ದೀವಿ. ಹಾ 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 ತುಂಬಾ ಚೆನ್ನಾಗಿದೆ ಸರ್ ಇದು, ಸೂಪರ್. ಮನೆ ಒಳಗಡೆ ಕೆಳಗಡೆ ಕೆಳಗಡೆ ಸಿಂಪಲ್ ಸ್ಟೋರೇಜ್ ಇದೆ ಸರ್. 2 ಡ್ರಾಯರ್ ಕೊಟ್ಟಿದ್ದೀವಿ, ಡ್ರಾವರ್ ಕೊಟ್ಬಿಟ್ಟಿದ್ದೀರಾ, ಓಕೆ. ಸೊ ಅದ್ರ ಮೇಲೆ ಗ್ರಾನೈಟ್ ಓನರ್ ಕೂರಿಸಿರುವಂತದ್ದು. ಸೊ ಮೇಲ್ಗಡೆ ಸೀಲಿಂಗ್ ಮಾಡಿದ್ದೀವಿ, ಲೂವರ್ಸ್ ಹಾಕಿದೀವಿ ಅಂಡ್ ಅದಕ್ಕೆ ಸ್ಪಾಟ್ ಲೈಟ್ ಹಾಕಿದ್ದಾರೆ. ಸ್ಪಾಟ್ ಲೈಟ್ ಹಾಕಿದ್ದೀರಾ. ಡೈನಿಂಗ್ ಏರಿಯಾದಲ್ಲಿ ಡೈನಿಂಗ್ ಏರಿಯಾದಲ್ಲಿ ಇಲ್ಲೊಂದು ಸ್ಟೋರೇಜ್, ಚಿಕ್ಕದಾಗಿ ಸ್ಟೋರೇಜ್ ಯೂನಿಟ್ ಕೊಟ್ಟಿದ್ದೀವಿ ಸರ್. ಸೊ ಇದು ನೋಡಿ, ಜಸ್ಟ್ ಓಪನಿಂಗ್ ಅಲ್ವಾ? ಎಲ್ಲ ಡಬಲ್ ಸೈಡ್. ಇದು ಡಬಲ್ ಸೈಡ್. ಡಬಲ್ ಸೈಡ್, ಹೌದು ಸರ್. ಓಕೆ ಓಕೆ ಓಕೆ, ಚೆನ್ನಾಗಿದೆ ಸರ್. ಕಲರ್ ಹೇಳಿ ಸರ್, ಯಾವ ಸರ್ ಇದು ಬಂದು ಮೆಟಾಲಿಕ್ ಸರ್, ಹೈ ಗ್ಲಾಸಿ ಮೆಟಾಲಿಕ್ ಗ್ರೇ ಅಂತ ಹೇಳಿ ಸರ್. ಹೈ ಗ್ಲಾಸಿ ಮೆಟಾಲಿಕ್ ಗ್ರೇ. ಸೊ ಇದು ಫುಲ್ ಗ್ಲಾಸಿ ಬರುತ್ತೆ. ಸೊ ಇದು ಎಂಟೈರ್ ಮನೆ ಒಂದೇ ಕಲರ್ ಸೆಲೆಕ್ಟ್ ಮಾಡಿರುವಂತದ್ದು. ಸೊ ಕಿಚನ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡೋಣ ಸರ್. ಅಲ್ಲೇ ತೋರಿಸ್ಬಿಡೋದಲ್ವಾ? ಬನ್ನಿ ಸರ್. ಕಿಚನ್ ಸೈಜ್ ಏನಿದೆ ಸರ್ ಇದು? ಸರ್ ಇದು ಬಂದು 6x8 ಬರುತ್ತೆ ಸರ್. 6x8 ಬರುತ್ತೆ. ಏನೇನ್ ಮಾಡಿದ್ರೆ ಒಂದ್ ಕಡೆಯಿಂದ ಎಕ್ಸ್ಪ್ಲೇನ್ ಮಾಡ್ತಾ ಬಂದ್ರೆ ಲಾಫ್ಟ್ ಹೇಳ್ಬಿಡೋಣ. ಮೇಲ್ಗಡೆ ಸರ್ ನಿಮ್ಗೆ ಆಲ್ಮೋಸ್ಟ್ ಯು ಶೇಪ್ ಲಾಫ್ಟ್ ಬರುತ್ತೆ ಸರ್. ಫುಲ್ ಲಾಫ್ಟ್ ಬರುತ್ತೆ, ಹೌದು. ಯಾಕಂದ್ರೆ ಸ್ವಲ್ಪ ಕಿಚನ್ ಸೈಜ್ ಚಿಕ್ಕದಿರೋದ್ರಿಂದ ಸೊ ಲಾಫ್ಟ್ ಜಾಸ್ತಿ ಮಾಡಿದೀವಿ. ಓಕೆ. ಆಮೇಲೆ ಈ ಕಡೆ ಇದೊಂದು ಇಲ್ಲಿ ಬಂದು ಪ್ಯಾಂಟ್ರಿ ಕೊಟ್ಟಿದ್ದೀವಿ ಸರ್. ಪ್ಯಾಂಟ್ರಿ ದೊಡ್ಡದಾಗಿ. ಇದು ಟ್ಯಾಂಡಮ್ ಪ್ಯಾಂಟ್ರಿ. ಟ್ಯಾಂಡಮ್ ಪ್ಯಾಂಟ್ರಿ, ಹೌದು ಸರ್. ಫುಲ್ ನಾವ್ ಆಕ್ಚುಲಿ ತುಂಬಾ ಕಡೆ ಈ ಸ್ಟೀಲ್ ಬ್ಯಾಸ್ಕೆಟ್ ನೋಡಿರ್ತೀವಿ, ಟ್ಯಾಂಡಮ್ ಪ್ಯಾಂಟ್ರಿ. ಹೌದು. ಎಷ್ಟೋ ಜನ ಇದು ವುಡ್ ಅಲ್ಲಿ ಮಾತ್ರ ಮಾಡಕ್ ಆಗೋದು ಅಂತ ತಿಳ್ಕೊಂಡಿರ್ತಾರೆ ಸರ್. ಎಲ್ಲಾ ತರ ಆಕ್ಸೆಸರೀಸ್ ನಮ್ಮ ಅಲ್ಯೂಮಿನಿಯಂ ಅಲ್ಲಿ ಇಂಟೀರಿಯರ್ ಅಲ್ಲಿ ಆಕ್ಸೆಸ್ ಮಾಡಿ ಯೂಸ್ ಮಾಡಬಹುದು. ಆಪ್ಷನ್ ಇದೆ ಅಲ್ವಾ? ಹಾಕೋಬಹುದಲ್ವಾ? ಕ್ಲೋಸ್ ಮಾಡಿ ಸರ್. ತುಂಬಾನೇ ಪ್ಲೆಂಟಿ ಆಫ್ ಸ್ಟೋರೇಜ್ ಸಿಕ್ಬಿಡುತ್ತೆ. ಆಕ್ಚುಲಿ ಸ್ವಲ್ಪ ಸೈಜ್ ಚಿಕ್ತಿರೋದ್ರಿಂದ ಸ್ಟೋರೇಜ್ ಬೇಕು ಅಂತ ಕಸ್ಟಮರ್ ಕೇಳಿದ್ರು, ಹಂಗಾಗಿ ನಾವು ಮಾಡಿದ್ವಿ ಸರ್. ಇಲ್ಲಿ ಮತ್ತೆ ಸಿಂಕ್ ಯೂನಿಟ್ ಕೊಟ್ಟಿದ್ದೀವಿ ಸರ್. ಸಿಂಕ್ ಯೂನಿಟ್, ಹೌದು. ಒಂದು ಡಸ್ಟ್ಬಿನ್ ಹೋಲ್ಡರ್ ಕೊಟ್ಟಿದ್ದೀವಿ. ಡಸ್ಟ್ಬಿನ್ ಹೋಲ್ಡರ್ ಹಾಕಿದ್ದೀರಾ, ಓಕೆ. ಚೆನ್ನಾಗಿದೆ ಸರ್ ಇದು. ಆಮೇಲೆ ಈ ಕಡೆ ಸೊ ಇಲ್ಲಿ ಸ್ಟೋರೇಜ್ ಇದೆ ಸರ್. ಸಿಂಪಲ್ ಸ್ಟೋರೇಜ್, ಫುಲ್ ಲಾಂಗ್ ಲೆಂತ್ ಕೊಟ್ಟಿದ್ದೀವಿ. ದೊಡ್ಡ ದೊಡ್ಡ ಡಬ್ಬಗಳಲ್ಲಿ ಇಡಕ್ಕೆ ಚೆನ್ನಾಗಿರುತ್ತೆ. ಸೊ ಬಾಟ್ಲ್ ಪುಲ್ ಔಟ್ ಇದೆ. ಬಾಟ್ಲ್ ಪುಲ್ ಔಟ್ ಇದೆ, ಓಕೆ. ಈ ಕಡೆ ಸರ್ ಟ್ಯಾಂಡಮ್ ಕೊಟ್ಟಿದ್ದೀವಿ. ಇಷ್ಟು ದೊಡ್ಡದು ಇದು? ಹೌದು ಸರ್. ದೊಡ್ಡದಿದೆ ಟ್ಯಾಂಡಮ್. ಆಲ್ಮೋಸ್ಟ್ ನಿಮಗೆ 10 ಇಂಚಸ್ ಬರುತ್ತೆ ಸರ್. ಸ್ಟೋರೇಜ್ ತುಂಬಾ ಆಗುತ್ತೆ ಬಿಡಿ. ಈ ಕಡೆ ಕಾರ್ನರ್ ಅಲ್ಲಿ ಇಲ್ಲೂ ಕೂಡ ನಿಮಗೆ ಸ್ಪೇಸ್ ಯೂಸ್ ಆಗಲಿ ಅಂತ ಹೇಳಿ ಚಿಕ್ಕದಾಗಿ ಡೋರ್ ಕೊಟ್ಬಿಟ್ಟಿದ್ದೀರಾ, ಓಕೆ. ಸೊ ಇಲ್ಲಿ ಬಾಸ್ಕೆಟ್ಸ್ ಇದೆ ಸರ್. ಓಕೆ. SS ಅಲ್ವಾ ಇದು? ಇದೆಲ್ಲ SS ಬಾಸ್ಕೆಟ್ಸ್ ಸರ್. ಓಕೆ. ಕೆಳಗಡೆ ತಾಲಿ ಕೊಟ್ಟಿದ್ದೀವಿ. ಚೆನ್ನಾಗಿದೆ ಸರ್. ಸೊ ಈ ಕಡೆ 2 ವಿಕ್ಕರ್ ಬಾಸ್ಕೆಟ್ ಕೊಟ್ಟಿದ್ದೀವಿ ಸರ್. PVC ವಿಕ್ಕರ್. PVC ವಿಕ್ಕರ್ ಇದೆ. ವುಡನ್ ಫಿನಿಶ್ ಹಾಕಿಲ್ಲ ಇಲ್ಲಿ? ಇಲ್ಲ, ವುಡನ್ ಅಲ್ಲ, PVC ಅಲ್ಲ. ಕಲರ್ ಫಿನಿಶ್ ತಗೊಂಡಿದ್ದೀರಾ? ಹೌದು ಸರ್. ಇಲ್ಲಿ ಫುಲ್ ಸ್ಟೋರೇಜ್, ಓಕೆ. ಅಂಡ್ ಇಲ್ಲಿ ಸೆಂಟರ್ ಅಲ್ಲಿ ಸೊ ಇಲ್ಲಿ ಹೇಳಿ ಸ್ಟೋರೇಜ್ ಸ್ಪೇಸ್ ಸ್ವಲ್ಪ ಕಮ್ಮಿ ಇರೋದ್ರಿಂದ ಎಲ್ಲಾ ಕಡೆ ಜಾಸ್ತಿ ಸ್ಟೋರೇಜ್ ಜಾಸ್ತಿ ಮಾಡಿರೋದು ಸರ್. ಇಲ್ಲೊಂದು ಗ್ರಾಸರಿ ಯೂನಿಟ್ ಕೂಡ ಇಲ್ಲಿ ಮಾತ್ರ ಮಾಡಿದ್ವಿ. ಮತ್ತೆ ಓ, ಈ ತರ ಬಟರ್ಫ್ಲೈ ಡೋರ್ ತರ ಮಾಡ್ಬಿಟ್ಟಿದ್ದೀರಾ. ಒಳ್ಳೆ ಕೆಲಸ ಸರ್ ಇದು. ನೀಟಾಗಿ ಓಪನ್ ಆಗುತ್ತೆ, ಸ್ಪೇಸ್ ಯೂಸ್ ಆಗುತ್ತೆ. ಸೊ ಇಲ್ಲಿ ಚಿಮ್ನಿ ಹಾಕ್ತಾರೆ ಕಸ್ಟಮರ್. ಸೊ ಇಲ್ಲಿ ಮತ್ತೆ ಇನ್ನೊಂದು ಸ್ಟೋರೇಜ್ ಮಾಡಿದ್ದೀವಿ ಸರ್. ಇಲ್ಲೊಂದು ಸ್ಟೋರೇಜ್. ಈ ಚಿಮ್ನಿ ಪೈಪ್ ಅಲ್ಲಿ ಇದು ಒಳಗಡೆನೆ ಹೊರಗಡೆ ಸಿಗುತ್ತೆ. ಹೌದು. ಓಕೆ. ನೋಡಿ ಇಲ್ಲಿ ಸಜ್ಜಾ ಇದೆ. ಹೌದು. ಇಲ್ಲಿ ಸಜ್ಜಾ ಇಲ್ಲ, ನಾವು ಕ್ರಿಯೇಟ್ ಮಾಡಿರೋ ಬಾಟಮ್ ಕೊಟ್ಟಿದ್ದೀರಾ. ಹೌದು. ಬಟ್ ಈ ಸಜ್ಜಾದಷ್ಟೇ ಸ್ಟ್ರೆಂತ್ ಸಿಗುತ್ತಾ ನಮಗೆ? 100% ಸಿಗುತ್ತೆ ಸರ್. ಸೊ ಇಲ್ಲಿ ಸಜ್ಜಾ ಏನ್ ಸ್ಟ್ರೆಂತ್ ಬರುತ್ತೋ ಸೇಮ್ ಸ್ಟ್ರೆಂತ್ ಇಲ್ಲೂ ಸಿಗುತ್ತೆ. ಈ ಕಡೆ ಸಿಗುತ್ತೆ. ಓಕೆ. ಆಮೇಲೆ ಇದೊಂದು ನಿಮ್ಗೆ ಫೋಲ್ಡಿಂಗ್ ಟೇಬಲ್ ಕೊಟ್ಟಿದ್ದೀವಿ ಸರ್. ನೋಡಿ, ಸೊ ಸ್ಪೇಸ್ ಆರಾಮಾಗಿ ಯುಟಿಲೈಸ್ ಮಾಡಬಹುದು. ಕ್ವಿಕ್ ಆಗಿ ಏನಾದರೂ ಬೇಕು ಅಂದಾಗ ನೀವು ಆರಾಮಾಗಿ ಯೂಸ್ ಮಾಡಬಹುದು. ಡೈನಿಂಗ್ ತರ ಯೂಸ್ ಮಾಡ್ಕೋಬಹುದು. ಇಷ್ಟ ಅಲ್ವಾ ಇದು? ಸಿಂಪಲ್ ಆಗಿದೆ ಇದು ವೀಕ್ಷಕರೇ, ತುಂಬಾ ಚೆನ್ನಾಗಿದೆ. ಓಕೆ. ಆಮೇಲೆ ಯುಟಿಲಿಟಿಲಿ ಏನಾದರೂ ನೋಡಿ ಸರ್. ಸೊ ಇಲ್ಲೂ ಕೂಡ ಒಂದು ದೊಡ್ಡದಾಗಿ ಸ್ವಲ್ಪ ಸ್ಟೋರೇಜ್ ಯೂನಿಟ್ ಮಾಡಿದೀವಿ ಸರ್. ಸೊ ಎಲ್ಲೂ ಸ್ಟೋರೇಜ್ ಕಮ್ಮಿ ಆಗಬಾರ್ದು ಒಟ್ಟಿನಲ್ಲಿ. ಸೊ ಸ್ಪೇಸ್ ಬಹಳ ಕಮ್ಮಿ ಇರೋದ್ರಿಂದ ಸ್ಟೋರೇಜ್ ಜಾಸ್ತಿ ಮಾಡಿದ್ವಿ. ಜಾಸ್ತಿ ಮಾಡಿಬಿಟ್ಟಿದ್ದಾರೆ, ಒಳ್ಳೇದು ಸರ್. ಸರ್ ಇಲ್ಲಿ ಸರ್ ಇಲ್ಲೊಂದು ಸಿಂಕ್ ಯೂನಿಟ್ ಮಾಡಿದ್ವಿ ಸರ್. ಸೊ ಹ್ಯಾಂಡ್ ವಾಶ್ ಯೂನಿಟ್. ಸೊ ಕಸ್ಟಮರ್ ಕನೆಕ್ಟ್ ಹಾಕಿದಾರ ಮೇಲೆ ಸೊ ಕೆಳಗಡೆ ಇದು ಪ್ರತಿಯೊಂದು ಡಬಲ್ ಸೈಡ್ ಸರ್. ಇಲ್ಲಿ ಎಲ್ಲ ಡಬಲ್ ಸೈಡ್, ಫುಲ್ ಡಬಲ್ ಸೈಡ್. ಸೊ ಕಸ್ಟಮರ್ ಕನೆಕ್ಟ್ ಹಾಕಿದ್ರೆ ಇಲ್ಲಿ ಒಂದು ಹ್ಯಾಂಡ್ ವಾಶ್ ಯೂನಿಟ್ ಇಡ್ತಾರೆ. ಸೊ ಡಬಲ್ ಸೈಡ್ ಮಾಡಿನೂ 5.8 lakhs ಅಲ್ಲಿ ಮುಗಿಸ್ಕೊಟ್ಟು. ಹೌದು ಸರ್, ಹೌದು. ಸೂಪರ್ ಸರ್. ಇಲ್ಲಿ ಒಂದು ರೂಮ್ ಇದೆ. ಹಾ ಸರ್. ಇದು ಸರ್ ಇದು ಮಾಸ್ಟರ್ ಬೆಡ್ರೂಮ್ ಸರ್. ಇದು ರೂಮ್ ಸೈಜ್ ಬಂದು ಆಲ್ಮೋಸ್ಟ್ 11/12 ಬರುತ್ತೆ. ಸೊ ಇದು ವಾರ್ಡ್ರೋಬ್ ಸೈಜ್ ಬಂದು 8/7 ಇದೆ ಸರ್. 8/7 ಇದೆ. ಸೊ ಲಾಫ್ಟ್ ಬಂದು 11/2.5 ಬರುತ್ತೆ ಹೈ. ಸೊ ಇದು ಫುಲ್ ಸ್ಲೈಡಿಂಗ್ ಮಾಡಿದ್ದೀವಿ. ಈ ಕಡೆ ಫುಲ್ ನಿಮಗೆ ಹ್ಯಾಂಗಿಂಗ್ ವಿತ್ ಸ್ಟೋರೇಜ್ ಕೊಟ್ಟಿದ್ದೀವಿ ಸರ್.
ಸೊ ಇದು ಕೂಡ ಡಬಲ್ ಸೈಜ್ ಫುಲ್ ಎಲ್ಲ ಡಬಲ್ ಸೈಡ್ ಇದೆ ಸರ್. ಅಂಡ್ ಆ ಕಡೆ ತೋರಿಸ್ತೀನಿ ಸರ್ ನಿಮ್ಗೆ. ಸ್ಲೈಡಿಂಗ್ ಚಾನಲ್ ಯಾವುದು, ಯಾವ ಕಂಪನಿ ಸರ್ ಎಲ್ಲ ಇಟ್ಕೊಳ್ಳಿ ಸರ್, ಎಬ್ಕೋ. ಎಲ್ಲ ಇಟ್ಕೊಳ್ಳಿ. ಇನ್ಯಾವ ಕಂಪನಿ ಇದೆ? ಹಾಫ್ಲೆ ಎಲ್ಲ ಸಿಗುತ್ತಾ? ಎಲ್ಲ ಸಿಗುತ್ತೆ, ಬಟ್ ಪ್ರೆಸೆಂಟ್ ನಾವೆಲ್ಲ ಎಪ್ಕೋನ್ ಯೂಸ್ ಮಾಡ್ತಾ ಇರೋದು. ಸೊ ಈ ಕಡೆ ಹ್ಯಾಂಗಿಂಗ್ ಪ್ಲಸ್ ನಿಮಗೆ 2 ಡ್ರಾಯರ್ ಕೊಟ್ಟಿದ್ದೀವಿ. ಅಂಡ್ ಇಲ್ಲಿ ಒಂದು ಫುಲ್ ಔಟ್ ಡ್ರೆಸ್ಸಿಂಗ್ ಯೂನಿಟ್ ಮಾಡಿದ್ದೀವಿ ಸರ್. ಫುಲ್ ಔಟ್ ಡ್ರೆಸ್ಸಿಂಗ್ ಯೂನಿಟ್. ಸೊ ಫುಲ್ ಮಾಡಿ ಡ್ರೆಸ್ಸಿಂಗ್ ಯೂನಿಟ್. ಸೊ ಮಿರರ್ ಇಂದ ಹಿಂದೆಗಡೆ ಸ್ಟೋರೇಜ್ ಕೊಟ್ಟಿರ್ತೀವಿ. ಇದ್ರ ಮಿರರ್ ಇಂದಗಡೆ ಸ್ಟೋರೇಜ್. ಸೊ ಸ್ಟೋರೇಜ್ ಯೂಸ್ ಆಗುತ್ತೆ. ಸೊ ಮಿರರ್ ಯೂಸ್ ಮಾಡ್ಬೋದು. ಸೊ ಮೇಲೂ ಸ್ಟೋರೇಜ್ ಇದೆ, ಕೆಳಗಡೆನೂ ಸ್ಟೋರೇಜ್ ಇದೆ. ಕ್ಲೋಸ್ ಮಾಡಿ ಇದು ಆದ್ಮೇಲೆ ಕ್ಲೋಸ್. ಇದ್ರ ಒಳಗಡೆ ಹೊರಟೋಗ್ಬಿಡುತ್ತೆ. ಗೊತ್ತೇ ಆಗಲ್ಲ ನೋಡಿ ಇದು. ಗೊತ್ತೇ ಆಗಲ್ಲ. ತೆಗಿರಿ ಸರ್, ಇನ್ನೊಂದ್ಸತಿ ತೆಗಿರಿ ತೋರಿಸ್ಬಿಡೋಣ. ನೋಡಿ ವೀಕ್ಷಕರೇ, ಒಳಗಡೆ ಒಳ್ಳೆ ಬಾಟಲ್ ಪೋಲ್ ತರ ಬಂದ್ಬಿಡುತ್ತೆ ಇದು. ಸೊ ಇದರಿಂದನೂ ಸ್ಟೋರೇಜ್ ಇದೆ ಸರ್. ಇಲ್ಲೊಳಗಡೆ ಸ್ಟೋರೇಜ್. ಸೂಪರ್ ಐಡಿಯಾ ಸರ್ ಇದು. ಚಿಕ್ಕ ಜಾಗದಲ್ಲಿ ಒಳ್ಳೆ ಸ್ಟೋರೇಜ್ ಸಿಗ್ತದೆ. ಸೊ ಸ್ಟೋರೇಜ್ ಯೂಸ್ ಆಗುತ್ತೆ, ಸ್ಪೇಸ್ ಫುಲ್ ಯೂಸ್ ಆಗುತ್ತೆ. ಆಮೇಲೆ ಇದು ವಾಸ್ತು ಪ್ರಕಾರ ಇದು ಈ ಕಡೆ ಮಿರರ್ ಕಾಣೋದಿಲ್ಲ. ಮಿರರ್ ಕಾಣೋದಿಲ್ಲ. ಒಳ್ಳೆದಾಯ್ತು ಸರ್ ಇದು. ಸೊ ಇನ್ನೊಂದು ಸೆಕೆಂಡ್ ಬೆಡ್ರೂಮ್ ಸರ್. ಎರಡೂ ಕಡೆ ಲಾಫ್ಟ್ ಇದೆ ಸರ್ ಇದು. ಸೊ ಎರಡೂ ಕಡೆ ಲಾಫ್ಟ್ ಇದೆ ವಿತ್ ಸ್ಟಡಿ ಟೇಬಲ್ ಇದೆ. ಅಂಡ್ ವಾರ್ಡ್ರೋಬ್ಸ್ ಸರ್. ವಾರ್ಡ್ರೋಬ್ ಸೈಜ್ ಬಂದು 7x8 ಯಾವಾಗ ಹೇಳಿದ್ನಲ್ಲ, ಸೇಮ್ ಸೈಜ್ ಎಲ್ಲ ಮಾಡಿರುವಂಥದ್ದು. ಸೊ ಈ ಕಡೆ 2 ದೊಡ್ಡ ಡ್ರಾಸ್ ಕೊಟ್ಟಿದ್ದೀವಿ. ಅಂಡ್ ಸ್ಟೋರೇಜ್ ವಿತ್ ಹ್ಯಾಂಗಿಂಗ್ ಯೂನಿಟ್ ಕೊಟ್ಟಿದ್ದೀವಿ ಸರ್. ಓಕೆ ಓಕೆ, ಒಂದು ಕಡೆ ಆಯಿತು. ಈ ಕಡೆ ಬಂದರೆ ಸೊ ಈ ಕಡೆ ನೆಕ್ಸ್ಟ್ ಈ ಕಡೆ ಇಲ್ಲಿ ಡ್ರೆಸ್ಸಿಂಗ್ ಯೂನಿಟ್ ಕೊಟ್ಟಿದ್ದೀವಿ ಸರ್. ಸೈಡಲ್ಲಿ ತೊಗೊಂಡ್ಬಿಟ್ಟು. ಹೌದು, ಸೈಡ್ ಡ್ರೆಸ್ಸಿಂಗ್ ಯೂನಿಟ್ ಕೊಟ್ಟಿದ್ದೀವಿ. ಚೆನ್ನಾಗಿ. ಇನ್ ಬ್ಯಾಕ್ ಸೈಡ್ ಸ್ಟೋರೇಜ್ ಇದೆ ಸರ್. ಅದ್ರ ಹಿಂದ್ಗಡೆ ಸ್ಟೋರೇಜ್. ಓಕೆ, ಆಸ್ ಇಟ್ ಈಸ್. ಓಕೆ. ಸೊ ಇಲ್ಲಿ ಚಿಕ್ಕದಾಗಿ ಹ್ಯಾಂಗಿಂಗ್ ತೊಗೊಂಡಿದ್ದೀರಾ. ಪಕ್ಕದಲ್ಲೆಲ್ಲ ಸ್ಟೋರೇಜ್. ಓಕೆ. ಈ ಕಡೆ ಬಂದ್ರೆ ಸರ್ ಇಲ್ಲಿ ಇಲ್ಲಿ ಸ್ಟಡಿ ಯೂನಿಟ್ ಮಾಡಿದ್ದೀವಿ ಸರ್. ಸ್ಟಡಿ ಯೂನಿಟ್. ಸೊ ಇಲ್ಲಿ ಸ್ಟಡಿ ಯೂನಿಟ್ ಆಗುತ್ತೆ. ಒಂದು ಡ್ರಾ ಕೊಟ್ಟಿದ್ದೀವಿ. ಸೊ ಕೆಳಗಡೆ ಮತ್ತೆ ಸ್ಟೋರೇಜ್ ಇದೆ ಸರ್. ಇಲ್ಲೊಂದು ಸ್ಟೋರೇಜ್ ಇದೆ. ಇಲ್ಲಿ ಇದು ಗಟ್ಟಿ ಸರ್ 100% ಸರ್, ಏನು ಪ್ರಾಬ್ಲಮ್ ಇಲ್ಲ ಸರ್. ಓಕೆ ಓಕೆ ಓಕೆ. ಫುಲ್ ಲಾಫ್ಟ್ ಸರ್. ಆಕ್ಚುಲಿ ಇದು ಪ್ಯಾರಲಲ್ ಲಾಫ್ಟ್ ಮಾಡಿದ್ದೀವಿ ಸರ್, ಎರಡು ಸೈಡ್, ಎರಡು ಕಡೆ ಕೂಡ. ಬೆಡ್ರೂಮ್. ಸರ್ ಇದು 3rd ರೂಮ್ ಸರ್. ಆಲ್ಮೋಸ್ಟ್ 3 BHK ಅಂತ 3rd ಬೆಡ್ರೂಮ್. ಸೊ ಇದು ವಾರ್ಡ್ರೋಬ್ ಸೈಜ್ ಸೇಮ್ ಸರ್, 8x7 ಬರುತ್ತೆ. ಇದು ಕೂಡ ಸ್ಲೈಡಿಂಗ್ ಸರ್. ಆಕ್ಚುಲಿ ಕಲರ್ ಹೇಳಿದ್ರಲ್ಲ, ಸೊ ಇದು ಹೈ ಗ್ಲಾಸಿ ಮೆಟಾಲಿಕ್ ಗ್ರೇ ಕಲರ್. ಸೊ ವಿತ್ ಚಾಂಪಿಯನ್ ಗೋಲ್ಡ್ ಫ್ರೇಮ್. ಫುಲ್ ಚಾಂಪಿಯನ್ ಗೋಲ್ಡ್ ಫ್ರೇಮ್. ಸರ್ ಒಳಗಡೆ ವೈಟ್ ತಗೊಂಡಿದ್ರಲ್ಲ ಸರ್. ಹೌದು ಸರ್. ಬೇರೆ ಕಲರ್ ಮಾಡ್ಕೋಬಹುದಾ ಸರ್? ಯಾವ ಕಲರ್ ಬೇಕಾದ್ರೆ ಮಾಡ್ಬೋದು, ಬಟ್ ವೈಟ್ ಒಂಥರ ಸ್ಟ್ಯಾಂಡರ್ಡ್. ಹಂಗಾಗಿ ನಾವು ಎಲ್ಲಾ ಕಡೆ ಯೂಶಲಿ ಕಸ್ಟಮರ್ಸ್ ವೈಟ್ ಪ್ರಿಫರ್ ಮಾಡ್ತಾರೆ. ಅಂಡ್ ನಾವು ವೈಟ್ ಸಜೆಸ್ಟ್ ಮಾಡ್ತೀವಿ. ಬೆಳಕು ಚೆನ್ನಾಗಿ ಬರುತ್ತೆ. ಓಕೆ ಓಕೆ. ಓಪನ್ ಮಾಡಿ ಸರ್ ಇದು. ಈ ಕಡೆ ಓಪನ್ ಮಾಡಿ. ಫುಲ್ ಸ್ಟೋರೇಜ್ ಸ್ಪೇಸ್ ಕೊಟ್ಟಿದ್ದೀವಿ. ಸ್ಟೋರೇಜ್ ಸ್ಪೇಸ್ ತುಂಬಾನೇ ಇದೆ ನೋಡಿ ಸರ್. ಹಂಗಾದ್ರೆ ಈ ತರ ಐಡಿಯಾ ಮಾಡ್ಕೊಂಡ್ರೆ, ಬಾಕ್ಸ್ ಮಾಡ್ಕೊಂಡ್ಬಿಟ್ರೆ ತುಂಬಾನೇ ಇಟ್ಕೋಬಹುದು. ಆಮೇಲೆ ಇಲ್ಲೊಂದು ಟೇಬಲ್ ಹಾಕೊಟ್ಟಿದ್ದೀರಾ. ಹೌದು ಸರ್, ಇಲ್ಲೊಂದು ಫೋಲ್ಡಿಂಗ್ ಟೇಬಲ್ ಇದೆ. ಆ ಕಿಚನ್ ಅಲ್ಲಿ ನೋಡಿದ್ವಲ್ಲ, ಅದೇ ತರ ಫೋಲ್ಡಿಂಗ್ ಟೇಬಲ್ ಸರ್. ಓಕೆ. ಇಷ್ಟೇನೆ ಅಲ್ವಾ? ಹೌದು ಸರ್. ಬಿಟ್ಬಿಟ್ರೆ ಆಯ್ತು. ಎತ್ತಿ ಸರ್ ಇವಾಗ. ಯೂಸ್ ಮಾಡಿ. ಇಷ್ಟೇ ನೋಡಿ, ಸಿಂಪಲ್ ಆಗಿದೆ ವೀಕ್ಷಕರೇ. ಸೊ ವೀಕ್ಷಕರೇ, ಇವಾಗ ನಮ್ಮ ಜೊತೆ ಅನಿರುದ್ಧ್ ಸರ್ ಮತ್ತು ಫ್ಯಾಮಿಲಿ ಎಲ್ಲರೂ ಇದ್ದಾರೆ, ಜೊತೆಯಲ್ಲಿದ್ದಾರೆ. ಸೊ ವೆಲ್ಕಮ್ ಮಾಡೋಣ ಆ್ಯಂಡ್ ಕೇಳೋಣ ಯಾವ ರೀತಿ ಇವ್ರಿಗೆ ಎಕ್ಸ್ಪೀರಿಯನ್ಸ್ ಇತ್ತು ಬಿ ಇಂಟೀರಿಯರ್ ಜೊತೆ ಅಂತ ಹೇಳ್ಬಿಟ್ಟು. ಸರ್ ನಮಸ್ಕಾರ. ನಮಸ್ಕಾರ ಸರ್. ಅಮ್ಮ ನಮಸ್ಕಾರ. ಚೆನ್ನಾಗಿದ್ದೀರಾ ಸರ್? ಆರಾಮ್ ಸರ್. ಅಮ್ಮ ನೀವು ಚೆನ್ನಾಗಿದ್ದೀರಾ? ರೆಗ್ಯುಲರ್ ನೋಡ್ತೀರಾ ನಮ್ಮ ಚಾನಲ್? ರೆಗ್ಯುಲರ್. ನಾವು ಅಪಾರ್ಟ್ಮೆಂಟ್ ತಗೋಬೇಕು ಅಂದಾಗಿಂದ ಇಂಟೀರಿಯರ್ ಅಲ್ಲಿ ಮೊದಲು ಕೈಟ್ಸ್ ನಿಮ್ದು ನೋಡ್ತಿದ್ದೆ. ಓಕೆ. ಅದ್ರಲ್ಲಿ ಮನೆ ಕಟ್ಟೋಣ ಅಂತ ಯೋಚನೆ ಮಾಡಿದ್ವಿ. ಅಕ್ಕ ಮೈಸೂರಿಗೆ ಹೋಗೋದು ಬೇಡ ಅಂತ ಎಲ್ಲ ಅಂದ್ರು. ಸೊ ಇಲ್ಲಿ ಅಪಾರ್ಟ್ಮೆಂಟ್ ನೋಡಿ ಬಿ ಇಂಟೀರಿಯರ್ಸ್ ಒಂದು 50 ಸಲ ನೋಡಿದೀನಿ. ನನ್ ಮಗ ನಮ್ಮ ಮನೆಯವ್ರು ಆಡ್ಕೊಳ್ಳೋರು, ನೀನೇ ಅಲ್ಯೂಮಿನಿಯಂದು ಮಾಡ್ಬಿಡ್ತೀಯಾ ನೀನೇ ನೀವು ಸ್ಟಾರ್ಟ್ ಮಾಡ್ಬಿಡ್ತೀರಾ ಅಂತ. ಆಗಲ್ಲ, ಕೊಟ್ರೆ ಇವ್ರಿಗೆ ಕೊಡೋದು ಅಂತ ಕನ್ಫರ್ಮ್ ಅಂತ. ಅಕಸ್ಮಾತ್ ನಿಮ್ ಯೂಟ್ಯೂಬ್ ಚಾನಲ್ ಯೂಸ್ ಬಂದಿದೆ ಎಕ್ಸ್ಟ್ರಾ ಅಂದ್ರೆ ಇವ್ರ ಕಡೆಯಿಂದನೇ. ಇವ್ರದೇ ಇದೆ. ಓಕೆ ಸರ್, ಯಾಕೆ ಬಿ ಇಂಟೀರಿಯರ್ ಯಾಕೆ ಚೂಸ್ ಮಾಡಿದ್ರಿ ನೀವು? ಸರ್ ಫಸ್ಟ್ ಟೈಮ್ ಇವ್ರ ವಿಡಿಯೋ ತೋರಿಸಿದಾಗ ಅಲ್ಯೂಮಿನಿಯಂ ಅಲ್ಲೂ ಇಂಟೀರಿಯರ್ ಮಾಡ್ಬೋದು ಅಂತ ಗೊತ್ತಾಗಿದೆ ಅವ್ರ ವಿಡಿಯೋಸ್ ನೋಡಿದ್ಮೇಲೆ. ಆಮೇಲೆ ಇನ್ನೊಂದು ಆಶ್ಚರ್ಯ ಏನಾಗಿತ್ತು ಅಂದ್ರೆ, ಹುಡುಗರು ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಅವ್ರು ಹೇಳಿದ್ದು 15 ವರ್ಷಕ್ಕೆ ಮುಂಚೆನೇ ಕೇರಳನಲ್ಲಿ ಅಲ್ಯೂಮಿನಿಯಂ ಅನ್ನೋ ಕಾನ್ಸೆಪ್ಟ್ ಒಂದು ಸ್ಟಾರ್ಟ್ ಆಗಿತ್ತು. ಹೌದು ಹೌದು ಹೌದು. ಅಂಡ್ ಇನ್ನೊಂದು ಇವ್ರ ಕ್ಲೋಸ್ ಫ್ರೆಂಡ್ ಮನೆಯಲ್ಲೂ ಸ್ವಂತ ಅವರೇನೆ ಅಲ್ಯೂಮಿನಿಯಂ ಇಂಟೀರಿಯರ್ಸ್ ಮಾಡಿಸಿ ಈಗ ಮನೆ 30 ವರ್ಷ ಆಗಿದೆ. ಇವತ್ತು ನನಗೂ ಏನು ಪ್ರಾಬ್ಲಮ್ ಬಂದಿಲ್ಲ. ಹೌದಾ ಮೇಡಮ್? ನಿಜಾನೇ. ರಿಯಾದಿಂದ ಇದ್ದಾಳೆ ನನ್ನ ಫ್ರೆಂಡ್, ಇವಾಗ ಇಂಡಿಯಾಗ್ ಬಂದಿದ್ದಾಳೆ. ರಿಯಾದಲ್ಲಿ ಅವರು ಎಲ್ಲಾ ತಗೊಂಬಂದ್ರಂತ. ಅವ್ರು ಬರೋವಾಗ ಪ್ರತಿಯೊಂದನ್ನು ಫ್ಲೈಟ್ ಅದು ಕೊರಿಯರ್ ಅಂತಾರಲ್ಲ, ಆತರ ಬುಕ್ ಮಾಡಿ 19 ವರ್ಷ ಆಗಿದೆ ಅಲ್ಯೂಮಿನಿಯಂ ಮಾಡಿಸಿ. ಈಗ ಅವ್ರ ಮನೆ ಅಡುಗೆ ಮನೆಯದ್ದು ಕೆಳಗಡೆದು ಸ್ಕ್ರೂ ಲೂಸ್ ಆಗಿದೆ ಅಷ್ಟೇ. 19 ವರ್ಷದವರೆಗೂ ಏನೂ ಆಗಿಲ್ಲ. ಅವ್ರ ಮನೆಗೆ ನಾವ್ ಈಗ ಅಲ್ಯೂಮಿನಿಯಂ ಮಾಡಿಸ್ತೀವಿ ಅಂದ್ರೆ ತುಂಬಾ ಖುಷಿ ಪಟ್ರು. ಅವ್ರ ಫೋಟೋಗಳು ಎಲ್ಲಾ ತೋರ್ಸಿದ್ರು ಅವರು. ಆಗ ಇನ್ನೂ ಧೈರ್ಯ ಬಂತು.
ಬಿ ಇಂಟೀರಿಯರ್ಸ್ ಯಾಕಂದ್ರೆ ಕತ್ರಗುಪ್ಪೆದ ಒಂದೆರಡು ಮನೆ ತೋರಿಸಿದ್ರಿ ನೀವು, ಅದು ನೋಡಿದೆ ಕನ್ನಡ ಕುವರ ಚಾನಲ್, ನಿಮ್ಮ ಮನೆ ಒಂದು, ಆಮೇಲೆ ಇನ್ಯಾವುದೋ ಒಂದು ಕನಕಪುರ ರೋಡಲ್ಲಿ ಒಂದು ಮನೆ ತೋರಿಸಿದ್ರಿ, ಅದು ತುಂಬಾ ಮನ್ಸಿಗೆ ಇಷ್ಟ ಆಯ್ತು. ಆಮೇಲೆ ಇಲ್ಲಿ ಶಿವಗಂಗಾ ಅಲ್ಲಿದೊಂದು ಮನೆ ಬಂದಿತ್ತು, ನೀವೇ ನೋಡಿದ್ಮೇಲೆ ಇದೆ ಅಂತ ನಮ್ಮನೆಯವ್ರಿಗೆ ತೋರಿಸ್ದೆ. ಹೋಗೋಣ ಒಂದ್ಸಲ ಅಂದ್ರಳ್ಳಿಗೆ ಹೋಗೋಣ ಅಂತ ಹೇಳಿ ಅದೊಂಚೂರು ದೂರ ಅನ್ಕೊಂಡ್ವಿ ನಾವು. ಹೋಗಿ ನೋಡಿದಾಗ ಅವ್ರ ಆಫೀಸಲ್ಲಿ ಅವರು ಲೇಡೀಸ್ ಇದ್ರು, ಇಬ್ರು ಇನ್ನೊಬ್ರು ಜೆಂಟ್ಸ್ ಇದ್ರು. ಅವ್ರು ಮಾತಾಡಿದ ರೀತಿ, ದುಡ್ಡಿನ ಬಗ್ಗೆ ಮಾತಾಡಿದ್ದಾಗ್ರಿ, ಆಲ್ಬಮ್ ತೋರಿಸಲ್ಲ ಅದ್ರ ಬಗ್ಗೆ ನಮ್ಗೆ ಯಾವ ತರ ಇಂಟ್ರೆಸ್ಟ್ ಇದೆ ನೋಡಿದ್ದು 100% ಇವ್ರಿಗೆ ಕೊಡ್ಬೇಕು ಅಂತ ಡಿಸೈಡ್ ಆಗ್ಬಿಟ್ಟು ಮುಂದೆ ನಾನು ಮನೆ ಕಟ್ಟಿದ್ರೆ ಕೈಟ್ಸ್ಗೆ ಕೊಡೋದು, ನಿಮ್ಮನ್ನೇ ಕರ್ಸೋದು. ಚೆನ್ನಾಗಿ ಹೇಳಿದ್ರೆ. ಅಂಡ್ ಇನ್ನೊಂದು ಬರೋದು ವರ್ಕ್ ಪ್ರೊಸೆಸ್. ಈ ಮನೆ ಇದು ಮಾಡ್ಬೇಕಾದ್ರೆ, ಈ ಕೆಲಸ ನಡಿಬೇಕು, ನೀವು ಎಲ್ಲಿದ್ರಿ? ಹತ್ರ ಇದ್ರ ದೂರ ಇದ್ರ? ಒಂದು 3 ಕಿಲೋಮೀಟರ್ ಆಚೆ ಇದ್ವಿ. ಇಲ್ಲಿ ಬಿಲ್ಡರ್ ಅಂದ್ರು ರಾತ್ರಿ ಹೊತ್ತು ಕೆಲಸದವ್ರನ್ನ ಮಲ್ಗಕ್ ಬಿಡಲ್ಲ ಅಂತ. ನಮ್ಮನೆ ಮೇಲ್ಗಡೆ ಖಾಲಿ ಇತ್ತು. ನಮ್ಮನೆಗ್ ಬಂದವರು ಫಸ್ಟ್ ಅನಂತು ಮತ್ತೆ ಅಜಿತ್ ಅಂತ ಇಬ್ಬರು ನಮ್ಮನವ್ರ ದಿನಾ ಕಾರಲ್ಲಿ ಕರ್ಕೊಂಡ್ ಬಂದ್ಬಿಟ್ಟು ರಾತ್ರಿ ಕರ್ಕೊಂಡ್ ಬರೋರು. ವರ್ಕರ್ಸ್ ಎಲ್ಲ ಹೆಂಗಿದ್ದಾರೆ? ಫಸ್ಟ್ ಕ್ಲಾಸ್, ಒಳ್ಳೆ ನಮ್ಮ ಮಕ್ಳ ತರ ಆಗೋಗಿದ್ರು. ಅವ್ರು ಹೋಗೋವಾಗ ನಂಗೆ ಕಣ್ಣಲ್ಲಿ ನೀರು ಬಂತು, ಗೊತ್ತಾಗ್ತಿದ್ದೀರ. ಆಂಟೋನಿ ಅಂತ ಒಬ್ರು ಇದ್ರು ಲಾಸ್ಟ್ ಅಲ್ಲಿ, ಅವ್ರಂತೂ ಅಮ್ಮ ವಿ ಮಿಸ್ ಯು ಅಮ್ಮ ಅಂದ್ಬಿಟ್ಟು. ಸರ್ ನೀವ್ ಹೇಳಿ, ಲೈಕ್ ಪ್ರೊಫೆಷನಲಿ ಯಾವ ತರ ಇರ್ಬೋದು? ಇವ್ರದ್ದು ಡಿಸೈನ್ ಟೀಮ್ ಇರ್ಬೋದು, ಎಕ್ಸಿಕ್ಯೂಷನ್ ಟೀಮ್ ಇರ್ಬೋದು, ನಿಮ್ ಜೊತೆ ಕೋಆರ್ಡಿನೇಟ್ ಮಾಡೋದು, ಇವೆಲ್ಲ ಯಾವ ತರ ಇದೆ ಸರ್? ಫ್ಯಾಕ್ಟ್ ಹೇಳ್ಬೇಕು ಅಂದ್ರೆ ನೀವು ರೆಕಾರ್ಡ್ ಬುಕ್ ಅಲ್ಲಿ ಬೇಕಾದ್ರೆ ಹಾಕ್ಬೋದು. ನಾನು ಈ ಟಿವಿ ಯೂನಿಟ್ ನ ಯಾರು 1.5 ದಿನ, ಮ್ಯಾಕ್ಸ್ ಟು ಮ್ಯಾಕ್ಸ್ 2 ದಿನ ಅಂತ ಅನ್ಕೊಳ್ಳಿ ಇದು ಮಾಡಿರೋದು. 2 ದಿನದ ಮೇಲೆ ಮಾಡಿರೋರು ಕಂಪ್ಲೇಂಟ್ಸ್ ಕೇಳಿದೀನಿ. 2 ದಿನದ ಒಳಗಡೆ ಮಾಡ್ಕೊಟ್ಟಿರೋದು ಅಂದ್ರೆ ಇವ್ರೊಬ್ರೆ ಅಂತ ಅನ್ಸುತ್ತೆ. ಬಿಕಾಸ್ ನಾವು ಫಸ್ಟ್ ಡೇ ಇಲ್ಲಿ ನೋಡಕ್ ಬಂದಾಗ ಬರೀ ಒಂದು ಶೀಟ್ ಇತ್ತು. ನೆಕ್ಸ್ಟ್ ಡೇ ನಮ್ಗೇನೋ ನಾವು ಬಿಸಿ ಇದ್ವಿ, ಬರಕ್ ಆಗ್ಲಿಲ್ಲ ಅಂತ ನೆಕ್ಸ್ಟ್ ನೋಡಕ್ ಹೋದ್ರೆ ಫುಲ್ ರೆಡಿ ಆಗೋಗಿತ್ತು ವಿತ್ ವಾರ್ಮ್ ಲೈಟ್ಸ್. ರೆಡಿ ಆಗೋಗ್ಬಿಟ್ಟಿತ್ತು. ಪ್ಲೀಸ್ ನೀವು ಯಾವ್ದಾರ ರೆಕಾರ್ಡ್ ಹಾಕ್ಸಿ ಇದನ್ನ. ಎಷ್ಟು ಫಾಸ್ಟ್ ಆಗಿ ನಮ್ಗೆ ಅದು ಖುಷಿ ಆಯ್ತು ನಿಮ್ಗೆ. ಮತ್ತೆ ಅವರು, ಅವರ ಹೆಸರು ಗೊತ್ತಿಲ್ಲ ನಿಮ್ಗೆ, ಸಂತೋಷ ಶಶಿಕಾಂತ್ ಸರ್, ಅವ್ರು ಎಷ್ಟು ಐಡಿಯಾಗಳು ಕೊಟ್ರು ಅಂದ್ರೆ, ಈ ತರ ಮಾಡಿಸ್ಕೊಂಡ್ರೆ ನಿಮ್ಮನೆ ಚೆನ್ನಾಗಿರುತ್ತೆ, ಅಡುಗೆ ಮನೇಲಿ ಈ ತರ ಮಾಡಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ನಾವ್ ಅದಕ್ಕೂ ಒಪ್ಕೊಂಡ್ವಿ. ಆ ಫೋಲ್ಡಿಂಗ್ ಟೇಬಲ್ ಎಲ್ಲ ಯಾರ ಐಡಿಯಾ ಇದು? ಫೋಲ್ಡಿಂಗ್ ಟೇಬಲ್ ನನ್ನ ಐಡಿಯಾ. ನಿಮ್ಮ ಐಡಿಯಾನೇ ಇದು? ಚೆನ್ನಾಗಿದೆ. ತರಕಾರಿ ಹೆಚ್ಕೊಳಕ್ಕೆ ಎಮರ್ಜೆನ್ಸಿಗೆ ಯೂಸ್ ಆಗುತ್ತೆ. ಈಗ ಅರ್ಜೆಂಟ್ ಸಾರಿಗೆ ತಿಂಡಿ ಕೊಡ್ಬೇಕು, ಬರಪ್ಪ ಕುತ್ಕೊಳ್ಳಪ್ಪ ತಿನ್ಕೊಂಡು. ತರಕಾರಿ ಹೆಚ್ಚಕ್ಕೆ ನಾನು ಅದು ಮಾಡಿಸ್ಕೊಂಡೆ. ನಮ್ಮನೆ ಅವ್ರು ಮಾಡೋದು, ಅವ್ರು ಡಿಸೈನ್ ಕಟ್ಟಿಂಗ್ ಮಾಡ್ತಾರೆ, ಅದಕ್ಕೆ ಅವ್ರಿಗೆ ಅಂತಾನೆ ಮಾಡ್ಸಿರೋದು. ಚೆನ್ನಾಗಿ ಮಾಡಿದೆ. ಮಿಕ್ಕಿದ್ ಇವ್ರು ತುಂಬಾ ಕೊಟ್ರು. ದೇವ್ರ ಮನೆ ಚಿಕ್ಕದಿದೆ ಅಲ್ವಾ, ಮೇಲ್ಗಡೆ ಶೆಲ್ಫ್ ನೀವು ಆ ಕಡೆ ಮಾಡಿಸ್ಕೊಳ್ಳಿ, ಚೆನ್ನಾಗಿ ಕಾಣಿಸುತ್ತೆ. ಇಂಗ್ಲೆಂಡ್ ಅಲ್ಲಿ ಮೇಲ್ಗಡೆದು ಅಷ್ಟೇ. ನಾವು ಫಸ್ಟ್ ಆಕ್ಚುಲಿ ಶಶಿಕಾಂತ್ ಸರ್ ಹತ್ರ ಗ್ಲಾಸ್ ಹಾಕಿಸ್ತೀವಿ ಅಂತ ಅವರೇನ್ ಐಡಿಯಾ ಹೇಳಿದ್ರು ಅಂತಂದ್ರೆ, ಗ್ಲಾಸ್ ಬದಲು ನೀವು ವುಡ್ ಕವರ್ ಮಾಡಿಸಿ ಅದು ಕಟ್ ಮಾಡಿಸ್ಬೇಕಾಗತ್ತೆ ಅಂತ. ಬಟ್ ಆಮೇಲೆ ನಾನು ಮತ್ತೆ ಅನಂತು ಡಿಸ್ಕಸ್ ಮಾಡಿದ್ಮೇಲೆ, ಸೊ ಅದೇನೋ ಈ ತರದ್ ಏನೋ ಹೇಳಿದ್ರು, ಇದು ಏನೋ ಶೀಟ್ ಇದು ರೂವರ್ಸ್ ಶೀಟ್ ಹಾಕ್ಸ್ಬಿಟ್ಟು ಮೇಲ್ಗಡೆ ವಾರ್ಮ್ ಲೈಟ್ಸ್ ಡಿಸೈನ್ ಮಾಡಿದ್ರೆ ಚೆನ್ನಾಗಿ ಲುಕ್ ಬಂತು ಅಂತಂದ. ಈಗ ಮನೆಗೆ ನಮ್ಮ ಕಸಿನ್ಸ್ ಅವರೆಲ್ಲ ಫಸ್ಟ್ ನೋಡಕ್ ಬಂದವ್ರಿಗೆಲ್ಲ ಎಲ್ಲದಕ್ಕಿಂತ ಅವ್ರು ಅದನ್ನ ಎಲಿಗೆಂಟ್ ಆಗಿದೆ, ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ನಿಮ್ ಫ್ರೆಂಡ್ಸ್ ಯಾರಾದ್ರೂ ಬಂದಿದ್ರ ಮನೆ ನೋಡಿದ್ರೆ? ನಮ್ಮ ಫ್ರೆಂಡ್ಸ್ ಬಂದಿಲ್ಲ, ನನ್ನ ಕಸಿನ್ಸ್ ಬಂದಿದ್ರು. ನಾಳೆ ಬರ್ತಾರೆ ಎಲ್ಲರೂ? ನಾಳೆ ಎಲ್ಲ ಬರ್ತಾರೆ. ನಾಳೆ ಮನೆ ಓಪನಿಂಗ್ ವೀಕ್ಷಕರೇ. ಮೇಲ್ಗಡೆ ಅಪಾರ್ಟ್ಮೆಂಟ್ ಇದೆ ಅಲ್ವಾ, ಅವ್ರೇನೋ ಇವ್ರಿಗೆ ನಂಬರ್ ಇಸ್ಕೊಂಡ್ರು, ಅವ್ರಲ್ಲೇ ಹೋಗ್ತೀವಿ, ಅಲ್ಲೇ ಟ್ರೈ ಮಾಡ್ತೀವಿ. ನಾನು ಎಲ್ಲ ಯಾರು ಸಿಕ್ತರು ಬಿ ಇಂಟೀರಿಯರ್ಸ್ ಕಣ್ ಮುಚ್ಕೊಂಡಿರ್ಬೋದು, ದುಡ್ಡು ಕೊಟ್ಬಿಟ್ಟು ನಾವು ಧೈರ್ಯವಾಗಿರ್ಬೋದು ಮನೆಯಲ್ಲಿ. ಹಂಗಂತೀರಾ ನೀವು? ಖಂಡಿತ. ಕಾಸ್ಟ್ ಎಫೆಕ್ಟಿವ್. ಆಮೇಲೆ ಇನ್ನೇನು ನಾಳೆನೆ ಇಟ್ಕೊಂಡ್ಬಿಟ್ಟಿದ್ದೀರಾ ಮನೆ ಓಪನಿಂಗ್? ಅಷ್ಟು ಬೇಗ ಕ್ವಿಕ್ ಆಗಿ ಮಾಡ್ಕೊಡ್ತಾರೆ ಅಂತ ಇತ್ತ ನಿಮ್ಗೆ? 100% ಮಾಡ್ಕೊಡ್ತಾರೆ. ಮಧ್ಯ ಅದನ್ನ ಒಂಚೂರು ಮದ್ವೆ ಅಂತ ಮಿಸ್ ಆಯ್ತು. ನಾವು ತಿರುಪ್ತಿಗೆ ಹೋಗ್ಬೇಕಾಗಿ ಬಂತು, ನಮ್ದು 2 days ಮಿಸ್ ಆಯ್ತು. ಅವ್ರು ಮದ್ವೆ ಅಂತ ಎಲ್ಲರ ಇಷ್ಟದಂಗೆ ಮನೆ ಕ್ಲೀನ್ ಆಗೋಗಿರೋದು. ಈಗ್ಲೂ ಪಾಪ ಅಷ್ಟೇ ಕ್ಲೀನ್ ಮಾಡ್ಯಾರ. ರಾತ್ರಿ ಕ್ಲೀನಿಂಗ್ ವಿಚಾರದಲ್ಲಿ ಇವ್ರಿಗೆ ಎಷ್ಟು ಹೆಲ್ಪ್ ಮಾಡ್ಯಾರ ಅನಂತು ಆಂಟೋನಿ. ದಿನ ಸ್ನಾಕ್ಸ್ ತಿನ್ಬೇಕಾದ್ರೆ ಅವ್ರನ್ನ ಮಿಸ್ ಮಾಡ್ಕೊತಾರೆ. ಅಂಡ್ ಫೈನಲ್ ಆಗಿ ನಾನು ಕೇಳೋದು, ಇವತ್ತೇನು ಔಟ್ಪುಟ್ ಬಂದಿದೆ, ನೀವು ಫ್ಯಾಮಿಲಿ ಅನ್ಕೊಂಡಂಗ್ ಬಂದಿದ್ಯಾ? ಖಂಡಿತ ಬಂದಿದೆ ಔಟ್ಪುಟ್ 100% 101% ನೀವ್ ಹೇಳಿ ಸರ್, ಹೆಂಗ್ ಬಂದಿದೆ ಸರ್ ಮನೆ? ಸರ್ ನಾನು ಹೇಳಿದ್ನಲ್ಲ ಸರ್, ರೆಕಾರ್ಡ್ ಬುಕ್ ಅಲ್ಲಿ ಹಾಕ್ಸ್ಬಿಡ್ಬೇಕು ಅಂತೀರಾ? ರೆಕಾರ್ಡ್ ಹಾಕಿ ಮಾಡ್ಬಿಡ್ಬೋದು. ನಮ್ಮನೆಯವರು ಅವರು BRC ಕೆಲಸ ಮಾಡೋದು, ಪ್ರತಿಯೊಂದು ಪರ್ಫೆಕ್ಟ್ ಬೇಕು ಅವ್ರಿಗೆ. ಅವರು ಸಾಮಾನ್ಯವಾಗಿ ಒಪ್ಪಲ್ಲ, ಅಷ್ಟು ಚೆನ್ನಾಗಿ ಒಪ್ಕೊಂಡಿದ್ದಾರೆ ಸಾರ್ ಕೂಡ. ಓಕೆ. ಅಂಡ್ ಸರ್ ಇವಾಗ ವರ್ತ್ ಅಂತ ಬರುತ್ತೆ, ಏನೇ ಖರ್ಚು ಮಾಡಿದ್ರು ವರ್ತ್ ಇರಬೇಕು. ಇವತ್ತೇನು ಇದಕ್ಕೆ ನೀವು ಖರ್ಚು ಮಾಡಿದ್ದೀರಾ, ಬಂಡವಾಳ ಹಾಕಿದ್ದೀರಾ, ಎಸ್ ಗುರು ವರ್ತ್ ಇದೆ ಅನ್ನೋ ಫೀಲ್ ಇದೆಯಾ? 10 on 10 ಸರ್. 10 on 10 ಖಂಡಿತ ಬರ್ತಿದೆ. ನಮಗ್ ಅಡಿಗೆ ಮನೆ ಚೆನ್ನಾಗ್ ಆಗ್ಬೇಕಿತ್ತು, ಫಸ್ಟ್ ಕ್ಲಾಸ್ ಆಗಿ ಮಾಡ್ಕೊಟ್ಟಿದ್ದಾರೆ. ಈಗ ಅದನ್ನ ಮೇಂಟೈನ್ ಮಾಡೋದು ನನ್ನ ಡ್ಯೂಟಿ. ನಿಮ್ ಡ್ಯೂಟಿ ಅಂತ ಹೇಳ್ತೀರಾ? ಸೊ ನಿಮ್ ಫ್ರೆಂಡ್ ಫಾರಿನ್ ಮಾದರಿ ಮನೆ ನಿಮ್ಮನೆಲ್ಲೂ ಬಂತು, ರಿಯಾದ್ ತರ ಇಂಡಿಯಾದಲ್ಲೂ ಬಂತು. ಖುಷಿ ಅಂತೀರಾ? ಒಂದು ತಮ್ಸ್ ಕೊಡ್ಬೋದಾ? ಬಿ ಇಂಟೀರಿಯರ್ 2 ಕೊಟ್ಬಿಡಿ.
ಸೂಪರ್. ನಮ್ಮ ವೀಕ್ಷಕರಿಗೆ ಒಳ್ಳೆ ಜೆನ್ಯೂನ್ ರಿವ್ಯೂ ಕೊಟ್ಟಿದ್ದಕ್ಕೆ ಇಬ್ಬರಿಗೂ ಥ್ಯಾಂಕ್ ಯು ವೆರಿ ಮಚ್. ಸುಮಾರು ಜನ ಕೇಳಿದೀನಿ ಅಪಾರ್ಟ್ಮೆಂಟ್ ನೋಡಕ್ ಬಂದವ್ರಿಗೆಲ್ಲ ಅಲ್ಯೂಮಿನಿಯಂಗೆ ಹೋಗಿ ಬಿ ಇಂಟೀರಿಯರ್ಸ್ ಮೋರ್ ಓವರ್ಲಿ ಇದು ಎಕೋ ಫ್ರೆಂಡ್ಲಿ, ಮರ ಕಡಿಯೋದನ್ನ ಉಳಿಸ್ಬೋದು, ಒಂದು 5 ಮರ ಉಳಿಸ್ಬಿಟ್ರೆ 5 ಮರ ಖಂಡಿತ ನೀರ್ ಹಾಕ್ಬೋದು ಮರಕ್ಕೆ, ಯಾಕೆ ಮರ ಖರ್ಚು ಮಾಡ್ಬೇಕು ಇಷ್ಟು ಚೆನ್ನಾಗಿ ಆಗುವಾಗ ಅಲ್ವಾ? ಯಾರು ನಂಬಲ್ಲ ಇದೆ ಅಲ್ಯೂಮಿನಿಯಂ ಅಂತ. ಕರೆಕ್ಟ್ ಆಗಿ ಹೇಳಿದ್ರೆ ತುಂಬಾ ಚೆನ್ನಾಗಿ ಹೇಳಿ. ಥ್ಯಾಂಕ್ ಯು ವೆರಿ ಮಚ್. ಸರ್ ಈಗ ಮನೆ ನೋಡಿದ್ವಿ, ಓನರ್ ಹತ್ರ ಮಾತಾಡಿದ್ವಿ, ನಿಜವಾಗ್ಲೂ ನೀವು ಹೇಳಿದ ಮಾತು ಉಳಿಸ್ಕೊಂಡಿದ್ದೀರಾ, ಪ್ರೀಮಿಯಂ ಆಗೋ ಬಂದಿದೆ, ಓನರ್ ಖುಷಿಯಾಗಿದ್ದಾರೆ. ಸರ್ ಫೈನಲ್ ಆಗಿ ಬರೋದು ಪ್ರೈಸಿಂಗ್, ಏನ್ ಪ್ರೈಸಿಂಗ್ ಕೋಟ್ ಮಾಡ್ತಾ ಸರ್ ಇದ್ದೀರಾ? ನಾವೀಗ ಪ್ರೈಸಿಂಗ್ ಅಲ್ಲಂತೂ ಎಲ್ಲ ಲಾಸ್ಟ್ ಏನಿದೆ ಸೇಮ್ ಪ್ರೈಸ್ ಇದೆ. ಲಾಸ್ಟ್ ಎಲ್ಲ 700 ಇದೆ. ಸೊ ಕಿಚನ್ ಬಾಟಮ್ ಎಲ್ಲ 900 ರುಪೀಸ್ ಇದೆ. ವಾರ್ಡ್ರೋಬ್ ಎಲ್ಲ ಓಪನ್ ಡೋರ್ಸ್ 1000 ರುಪೀಸ್ ಇದೆ ಸರ್. ಸೊ ಪ್ಲಸ್ GST ಆಗುತ್ತೆ. ಪ್ಲಸ್ GST ಇದು ಸಿಂಗಲ್ ಸೈಡ್ಗೆ ಸರ್. ಸಿಂಗಲ್ ಸೈಡ್ಗೆ ಡಬಲ್ ಪ್ರೀಮಿಯಂ ಹೋಗ್ತಾ ಇದ್ದಂಗೆ ಇನ್ನೊಂದು ಸ್ವಲ್ಪ ಜಾಸ್ತಿ ಆಗುತ್ತೆ. ರೂಟಿಂಗ್ ಹೋಗ್ತಾ ಇದ್ದಂಗೆ ಸ್ವಲ್ಪ ಜಾಸ್ತಿ ಅಡಿಷನಲ್ ಆಗ್ತಾ ಹೋಗುತ್ತೆ. ಸರ್ ಆಮೇಲೆ ಯಾರಾದ್ರೂ ನೋಡ್ಬೇಕು ಮಾಡ್ಬೇಕು, ನಿಮ್ದು ಎಕ್ಸ್ಪೀರಿಯನ್ಸ್ ಸೆಂಟರ್ ಕೂಡ ಇದೆ, ಹೇಳ್ಬಿಡಿ ಸರ್ ಎಲ್ಲಿದೆ ಅಂತ. ಸರ್ ಮಾಗಡಿ ರೋಡ್ ಅಂದ್ರಲ್ಲಿ ಡಿ ಗ್ರೂಪ್ ಹತ್ರ ನಮ್ಮ ಎಕ್ಸ್ಪೀರಿಯನ್ಸ್ ಸೆಂಟರ್ ಇರುವಂತದ್ದು. ಆಲ್ 7 days ವರ್ಕಿಂಗ್ 10 to 6. ಆಲ್ 7 days ವರ್ಕಿಂಗ್. ಯಾವಾಗಲೂ ವರ್ಕಿಂಗ್ ಅಲ್ಲಿ ಇದ್ದೇ ಇರ್ತೀರಾ. ಸರ್ ಯಾರಾದ್ರೂ ಬುಕ್ ಮಾಡಬೇಕು ಅಂತಂದ್ರೆ ಪೇಮೆಂಟ್ ಪ್ರೊಸೆಸ್ ಯಾವ ತರ ಇರುತ್ತೆ ಸರ್ ಇಲ್ಲಿ? ಸರ್ ಲೈಕ್ ನೀವು 10% ಪೇಮೆಂಟ್ ಮಾಡಿ ಕನ್ಫರ್ಮ್ ಮಾಡ್ಕೊಂಡು ತೊಂದರೆ ಇಲ್ಲ. ಬಟ್ ಅಟ್ಲೀಸ್ಟ್ 25 to 30 days ಬಿಫೋರ್ ನೀವು ಸ್ಲಾಟ್ ಬುಕ್ ಮಾಡಬೇಕಾಗುತ್ತೆ ಸರ್. 1 ತಿಂಗಳು ಬೇಕು ನಿಮಗೆ ಬುಕ್ ಮಾಡೋದಕ್ಕೆ, ಬಟ್ ಎಕ್ಸಿಕ್ಯೂಟ್ ಮಾಡೋದಕ್ಕೆ 12 ದಿನ ಸಾಕು. ಮ್ಯಾಕ್ಸಿಮಮ್ 10 days ಸರ್. 10 days ಅಂತ ಹೇಳ್ತಾರೆ. 10 days ಮ್ಯಾಕ್ಸಿಮಮ್. ನಿಮ್ ಇದ್ರ ಮೇಲೆ ಗ್ಯಾರಂಟಿ ವಾರಂಟಿ ಏನಾದರೂ ಇರುತ್ತಾ ಸರ್? 20 years ಇನ್ಕ್ಲೂಡಿಂಗ್ ಕಲರ್ ವಾರಂಟಿ ಕೊಡ್ತೀವಿ ಸರ್. ಇನ್ಕ್ಲೂಡಿಂಗ್ ಕಲರ್ ವಾರಂಟಿ 5 years ಫ್ರೀ ಮೇಂಟೆನೆನ್ಸ್ ಇರುತ್ತೆ ಸರ್. 5 ವರ್ಷ ಫ್ರೀ ಮೇಂಟೆನೆನ್ಸ್, 20 ವರ್ಷ ವಾರಂಟಿ, ಲೈಫ್ ಟೈಮ್ ಲೈಫ್ ಸರ್. 100% ಲೈಫ್ ಟೈಮ್ ಸರ್. ಅದು ಎರಡನೇ ಮಾತೇ ಇಲ್ಲ. ಲೈಫ್ ಟೈಮ್ ಲೈಫ್ ಸರ್ ಹೇಳಿ ಸರ್, ಮುಂಚೆನೂ ಹೇಳ್ತದೆ ಇದೊಂಥರ ಗೋಲ್ಡ್ ಇನ್ವೆಸ್ಟ್ಮೆಂಟ್ ತರ ಸರ್. ಸೊ ಇವತ್ತೇ ಇನ್ವೆಸ್ಟ್ ಮಾಡ್ತಾರೆ, ಆಫ್ಟರ್ 20 years ಅವ್ರ ಡಬಲ್ ನಿಮ್ಗೆ ರಿಟರ್ನ್ ಸಿಗುತ್ತೆ. ಸಿಗುತ್ತೆ ಅಲ್ವಾ? ಸೊ ಇಂಟೀರಿಯರ್ ಇಂದ ರಿಟರ್ನ್ ಸಿಕ್ಕಿದ್ ಯಾರೋ ನೋಡಿರಲ್ಲ, ಬಟ್ ಅಲ್ಯೂಮಿನಿಯಂ ಇಂಟೀರಿಯರ್ ಇಂದ ರಿಟರ್ನ್ ಸಿಗುತ್ತೆ. ಸ್ಕ್ರೀನ್ ಮೇಲೆ ನಂಬರ್ ಬರ್ತದೆ, ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬಹುದು, ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಬಹುದು. ಸರ್ ನಮ್ಮ ವೀಕ್ಷಕರಿಗೆ ಕ್ವಾಲಿಟಿ ಇಂಟೀರಿಯರ್ ಅನ್ನ ಬೆಸ್ಟ್ ಪ್ರೈಸ್ ಅಲ್ಲಿ ತಂದಿದ್ದಕ್ಕೆ ಧನ್ಯವಾದಗಳು ಸರ್. ಧನ್ಯವಾದಗಳು ವೀಕ್ಷಕರೇ.